ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿ ನೀವೆಲ್ಲ ಶಾಕ್ ಆಗಿರ್ತೀರ ಅಂತ ಹೇಳ್ಬೋದು. ಇವತ್ತು ಇಂಟೀರಿಯರ್ ತೋರಿಸ್ತಾ ಇದ್ದೀನಿ, ವುಡ್ ಇಂಟೀರಿಯರ್. ನಾನು ಇನ್ನೊಂದ್ಸತಿ ಒತ್ತೆ ಹೇಳ್ತಾ ಇದ್ದೀನಿ, ಪ್ರೀಮಿಯಂ ವುಡ್ ಇಂಟೀರಿಯರ್ ಪೂರ್ತಿ ಮುಗಿಸಿರುವಂಥದ್ದು ಕೇವಲ 3.5 ಲಕ್ಷ, 3.5 ಲ್ಯಾಕಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ನೀವು ಓನರ್ದು ಮಾತೆಲ್ಲ ಕೇಳಿರ್ತೀರ ಅಂತ ಅನ್ಕೋಬಹುದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸುಮಂತ್ ಸರ್ ಇದ್ದಾರೆ, ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಇದು ಹೆಂಗೆ ಸಾಧ್ಯ ಸರ್? ಆಶ್ಚರ್ಯ ಇದೆ ಆ್ಯಕ್ಚುಲಿ. ಸೊ 3.5 ಲಕ್ಷದಲ್ಲಿ 3 BHK ಹೆಂಗೆ ಮಾಡಿದ್ರ? ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಇದು? ಸರ್ ಆ್ಯಕ್ಚುಲಿ ಪಾಪ ಕ್ಲೈಂಟ್ ನಮ್ಮ ವಿಡಿಯೋ ನೋಡಿ, ಒಂದು ಹಸನ್ ವಿಡಿಯೋ ನೋಡಿ ಕಾಲ್ ಮಾಡಿದ್ರು. ಸೊ ಅವ್ರದ್ದು ಏನಿದೆ, ಕಂಪ್ಲೀಟ್ ಅಪಾರ್ಟ್ಮೆಂಟ್ ಅವ್ರದ್ದೇ ಇರೋದು. ಸೊ ಅವರು ನಮಗೆ ಏನು ಮಾಡಿದ್ರು, ಒಂದು ಟಾಸ್ಕ್ ಕೊಟ್ಟು, ಈ ಥರ 2 BHK ಒಂದಿದೆ, 3 BHK ಒಂದಿದೆ, ನೀವು ಯಾವ ರೀತಿ ಬಜೆಟ್ ಫ್ರೆಂಡ್ಲಿ ಮಾಡ್ತೀರಾ ಆ್ಯಂಡ್ ಕ್ವಾಲಿಟಿ ವೈಸ್ ನಾನು ಕಾಂಪ್ರಮೈಸ್ ಆಗಲ್ಲ ಅಂತದ್ದು. ಸೊ ನಾವು ಇದನ್ನ ನೋಡಿ ನಾವು ಬೇರೆ ಫ್ಲ್ಯಾಟ್ಸ್ನ ನಿಮಗೆ ಅಪ್ರೋಚ್ ಮಾಡ್ತೀವಿ ಅಂತಲ್ಲ. ಸೊ ನಾವು ಅದನ್ನ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಆ್ಯಂಡ್ ಬಜೆಟ್ ಫ್ರೆಂಡ್ಲಿಯಾಗಿ ಯೋಚನೆ ಮಾಡಿ ನಮ್ಮದೇ ಆದ ಸಜೆಷನ್ಸ್ ನಾವು ಕ್ಲೈಂಟಿಗೆ ಕೊಡ್ಬೇಕು. ಕ್ಲೈಂಟ್ ಅವ್ರ ಸಜೆಷನ್ ತೊಗೊಂಡು ಆ್ಯಂಡ್ ಕಲರ್ಸ್ ನೋಡ್ಬೋದು ಆ್ಯಂಡ್ ಎವ್ರಿಥಿಂಗ್ ಕ್ವಾಲಿಟಿ ಇದೆ. ಅವರೇ ಖುದ್ದಾಗಿ ಫ್ಯಾಕ್ಟ್ರಿಗೆ ಬಂದು ನೋಡಿದ್ರು, ಎಲ್ಲ ನಾವು ಚೆಕ್ ಮಾಡಿಸಿದ್ದೀವಿ ಆ್ಯಂಡ್ ಕಂಪ್ಲೀಟ್ಲಿ ಅಪ್ ಟು ಡೇಟ್ ಇದೆ ಸರ್. ಆ್ಯಂಡ್ ನೀವು ನೋಡ್ಬೋದು ಲ್ಯಾಮಿನೇಟ್ಸ್ ಕೂಡ, ನೆಕ್ಸ್ಟ್ ನೀವು ಎಕ್ಸ್ಪ್ಲನೇಷನ್ ನೋಡ್ಬೋದು, ಹೊಸ ರೀತಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಒಂದು ಕಂಪ್ಲೀಟ್ ಮಾಡ್ಯುಲರ್ ಸೆಟಪ್ ವಿತಿನ್ ಬಜೆಟ್ ನಾವು ಮಾಡಿದ್ದೀವಿ. ಬಜೆಟಲ್ಲಿ ಮಾಡಿದ್ದೀರಾ ಸರ್? 3 ಲಕ್ಷದಲ್ಲಿ ಮಾಡಿದ್ದೀರಲ್ಲ, ಇಲ್ಲಿ ಕ್ವಾಲಿಟಿನ ಕಾಂಪ್ರಮೈಸ್ ಆಗಿದ್ದೀರಾ ಅಥವಾ ಕ್ವಾಲಿಟಿ ಟಾಪ್ ನಾಚ್ ಬಂದಿದೆಯಾ? ಏನು ಹೇಳ್ಬೋದು? ಕ್ವಾಲಿಟಿ ಬಗ್ಗೆ ಬಂದರೆ ನಾವು 1.5 ಲಕ್ಷ ಆಗಲಿ 3.5 ಲಕ್ಷ ಆಗಲಿ ನಾವು ಹಾಕೋದು ಸೆಂಚುರಿನೇ. ನಾವು ಕ್ವಾಲಿಟಿಯಲ್ಲಿ ನಾವು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಅಂತೂ ಇರೋದೇ ಇಲ್ಲ. ಕಂಪ್ಲೀಟ್ ಕ್ವಾಲಿಟಿ ಕೊಟ್ಟೆ ಮಾಡಿರ್ತೀವಿ. ಆ್ಯಂಡ್ ಇದು 3 ಆಗಲಿ 4 ಆಗಲಿ 1 ಆಗಲಿ ನಾವು ಸ್ಟಾರ್ಟಿಂಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ. ನಮ್ಮದೇ ಅಗ್ರಿಮೆಂಟ್ ಇದೆ, ಆ್ಯಸ್ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಗ್ರಿಮೆಂಟ್ ಇದೆ. ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರೋದೇ ನಾವು ಮಾಡ್ತೀವಿ. ಓಕೆ, ಇದನ್ನೆಲ್ಲ ವಿತ್ ಕ್ವಾಲಿಟಿ 3.5ಗೆ ಮಾಡಿದ್ದೀವಿ. ಸೊ ವೀಕ್ಷಕರೇ, ನಿಮಗೂ ಕೂಡ ಡೌಟ್ ಇರ್ಬೋದು, ಹೆಂಗೆ ಮಾಡಿದ್ದಾರೆ ಗುರು ಕ್ವಾಲಿಟಿ ನೋಡಬೇಕು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಾನು ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಫಸ್ಟ್ ಇಂಟೀರಿಯರ್ ನೋಡ್ಕೊಂಬರೋಣ ಆ್ಯಂಡ್ ಫೈನಲಲ್ಲಿ ಪ್ಯಾಕೇಜಸ್ ಎಷ್ಟಾಗುತ್ತೆ, ಏನು ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಹಿತಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಈಗ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರನ್ನ ಭೇಟಿ ಆಗಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್ ನಾವು ಆ್ಯಕ್ಚುಲಿ? ಸರ್, ನೀವು ಬರಬೇಕಾಗಿರೋದು ಗಾನ್ಕಲ್ ವಿಲೇಜ್ ಶ್ರೀನಿವಾಸ್ಪುರ ಅಂತ ನಮ್ಮ ಆಫೀಸ್ ಅಲ್ಲಿ ಲೊಕೇಟ್ ಆಗಿದೆ. ಆರನಗರಿಂದ ತುಂಬಾ ಹತ್ರ ಆಗುತ್ತೆ. ಆರನಗರ ಹತ್ರ. ಓಕೆ. ಆ್ಯಂಡ್ ನಿಮ್ಮ ಸರ್ವಿಸಸ್ ಎಲ್ಲಿವರೆಗೆ ಕೊಡ್ತಾ ಇದ್ದೀರಾ ಸರ್? ನಮ್ದು ಆಲ್ ಓವರ್ ಕರ್ನಾಟಕ ಸರ್. ಇದೇ ರೀತಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಳೋಣ ಸರ್. ಎಲ್ಲೇ ಇರಲಿ ಏನೇ ಇರಲಿ ನಾವು ಮಾಡ್ಕೊಡ್ತೀರಾ ಸರ್. ಇವಾಗ ತೋರಿಸೋದಕ್ಕೆ ಯಾರು ಬರ್ತಾ ಇದ್ದಾರೆ ಇವಾಗ? ನಮ್ಮ ಚಂದನ್ ಅವರು ಬರ್ತಾರೆ. ಚಂದನ್ ಸರ್ ಬರ್ತಾ ಇದ್ದಾರೆ. ಆಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತು, ಬ್ರಿಕ್ ಆ್ಯಂಡ್ ಫ್ಲೈ ಇಂದ ಚಂದನ್ ಸರ್ ಒಳ್ಳೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಮನೆ ನೋಡ್ಕೊಂಬರೋಣ, ಆಮೇಲೆ ಮತ್ತೆ ಸರ್ನ ಕರೆಯೋಣ. ಪ್ರೈಸಿಂಗ್ ಬಗ್ಗೆ, ಕ್ವಾಲಿಟಿ ಬಗ್ಗೆ ಆ್ಯಂಡ್ ವಾರಂಟಿ ಬಗ್ಗೆ ಮಾತಾಡೋಣ. ನಡೀರಿ ಸರ್. ಥ್ಯಾಂಕ್ ಯು ಸರ್. ಸುಮಂತ್ ಸರ್ ಹೇಳಿದ್ರು 3.5 ಲಕ್ಷದಲ್ಲಿ ಮಾಡಿದ್ದೀರಂತೆ. ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ, ಅದು ಏನು ಮಾಡಿರ್ಬೋದು ಹಿಂಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬನ್ನಿ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಇಲ್ಲಿ ಕಿಚನ್ ಅಂದರೆ ಯಾವ್ದು ಮಾಡ್ಕೊಟ್ಟಿದ್ರು ಸರ್ ಇಲ್ಲಿ? ಸರ್, ಕಿಚನ್ನಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮಗೆ ಸಿಲ್ ಹೈಟ್ ತುಂಬ ಕಮ್ಮಿ ಇತ್ತು. ನಮಗೆ ಲಾಫ್ಟ್ ಮಾಡೋಕ್ಕೆ ಬೇಡ ಅಂತ ಹೇಳಿದ್ರು, ಕ್ಲೈಂಟ್ಗೂ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಜಸ್ಟ್ ಬೇಸ್ ಮತ್ತು ವಾಲ್ ಕ್ಯಾಬಿನೆಟ್ಸ್ ತಗೊಂಡು. ವಾಲ್ ಕ್ಯಾಬಿನೆಟ್ಸ್ ಎಕ್ಸ್ಪ್ಲೈನ್ ಮಾಡಿ, ಏನು ಯಾವ್ಯಾವ ಕಲರು ಏನೇನು ಕೊಟ್ಟಿದ್ದಾರೆ ಸರ್? ಮೇಲ್ಗಡೆ ವೈಟ್ ಕೊಟ್ಟಿದ್ದೀವಿ ವಿತ್ ಗ್ಲಾಸಿ ಲ್ಯಾಮಿನೇಟ್ಸ್. ಓಕೆ. ಕೆಳಗಡೆ ನಿಮಗೆ ಕ್ಯಾಪಿಚಿನೋ ಕಲರ್ ವಿತ್ ನಿಮಗೆ ಗ್ಲಾಸಿ ಲ್ಯಾಮಿನೇಟ್ಸ್ ತಗೊಂಡಿದ್ದೀವಿ. ಎಸ್. ಓಕೆ. ಮಧ್ಯದಲ್ಲಿ ನೋಡ್ಬೋದು, ಚಿಮ್ನಿ ಹಾಕಕ್ಕೆಲ್ಲ ಜಾಗ ಬಿಟ್ಟಿದ್ದೀವಿ. ಬ್ಲಾಕ್ ನಾಬ್ ಕೊಟ್ಟಿದ್ದೀರಾ? ಎಸ್ ಸರ್. ಒಳಗಡೆನೂ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬೇರೆ ಕೊಟ್ಟಿದ್ದೀರಾ? ಎಸ್ ಸರ್, ಫ್ಯಾಬ್ರಿಕ್ ಲ್ಯಾಮಿನೇಟ್. ನಾನು ಫ್ಯಾಬ್ರಿಕ್ ಲ್ಯಾಮಿನೇಟ್ ಕೊಟ್ಟಿರಲ್ಲ, ಬ್ಲಾಂಕ್ ಕೊಟ್ಟಿರ್ತೀರಾ ಅನ್ಕೊಂಡು. ಇಲ್ಲ ಸರ್, ಹಂಗೆ ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಸರ್. ಓಕೆ. ಇಲ್ಲಿ ನಿಮಗೆ 6 ಯೂನಿಟ್ಗೆ ಕೆಳಗಡೆ ಇದು ಓಪನ್ ಮಾಡಿ ನಾರ್ಮಲ್ ಆಗಿದೆ. ಓಕೆ. ಬೈ ಡಿಫಾಲ್ಟ್ ಎಲ್ಲ ಲೋ ಬಜೆಟ್ ಆದ್ರೂ ಸರ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ ನೋಡಿ ವೀಕ್ಷಕರೇ. ಡಿಫಾಲ್ಟ್ ಆಗಿ ನಿಮಗೆ ಇದು ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸರ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಕಡೆನೂ ಅಷ್ಟೇ. ಸೊ ಇದು ಕಾರ್ನರ್ ಯೂನಿಟ್ ಅಲ್ಲ ಸರ್? ಇಲ್ಲಿ ಸೈಡಲ್ಲಿ ಕಾರ್ನರ್ ಯೂನಿಟ್ ನೋಡಿ, ಇಲ್ಲಿ ಒಂದು ಶೆಲ್ಫ್ ಕೊಟ್ಟಿದ್ದಾರೆ. ಸೊ ಈ ಕಡೆನೂ ಕೂಡ ಒಂದು ಶೆಲ್ಫ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಕೆಳಗಡೆ ಇಲ್ಲಿ ತೋರಿಸ್ತಾ ಬನ್ನಿ. ಕೆಳಗಡೆ ಬೇಸ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಇದೊಂದು ಶೆಲ್ಫ್ಸ್ ತಗೊಂಡಿದ್ದೀವಿ. ಇದು ಗೋಲಾ ಪ್ರೊಫೈಲ್ ಹಾಕಿದ್ದೀರಲ್ವಾ? ಗೋಲಾ ಪ್ರೊಫೈಲ್ ಹಾಕಿದ್ದೀವಿ ನೋಡಿ ವೀಕ್ಷಕರೇ. ಈ ಬಜೆಟಲ್ಲಿ ಗೋಲಾ ಪ್ರೊಫೈಲ್ ಎಲ್ಲ ಅದು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ. ಈ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಕೊಟ್ಟಿದ್ದೀರಾ ಸರ್ ಇದು? ಸರ್, ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಹೆಟ್ಟಿಚ್ಚೆ ಬರುತ್ತೆ ಸರ್. ಹೆಟ್ಟಿಚ್ಚು ಮತ್ತೆ ಹೆಪ್ಕೋನೆ ಬರುತ್ತೆ. ಹೆಬ್ಕೋ ಮತ್ತೆ ಹೆಟ್ಟಿಚ್ಚು ಎರಡು ಆಪ್ಷನ್ ಕೊಟ್ಟಿದ್ದೀರಾ? ಎಸ್ ಸರ್. ಇಲ್ಲಿ ನಾವು ಲೋ ಬಜೆಟ್ ಕ್ಲೈಂಟ್ ಆಗಿರೋದ್ರಿಂದ ನಾವು ನಿಮಗೆ ಪೆಗ್ಲರ್ ಮತ್ತೆ ಹೆಪೋ ಅಂತ ಯೂಸ್ ಮಾಡ್ತೀವಿ. ಬರುತ್ತೆ ಪೆಡ್ಲರ್ ಮತ್ತೆ ಹೆಪೋ ಬೈ ಹೆಟ್ಟಿಚ್ ಅಂತಾನೆ ಬರುತ್ತೆ. ಹೆಟ್ಟಿಚ್ದೇ ಸಬ್ ಬ್ರ್ಯಾಂಡ್ ಸರ್. ಓಕೆ. ಇದರಲ್ಲಿ ಟ್ಯಾಂಡಮ್ ಬೇರೆ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಸೆಟ್ ಆಫ್ 2 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಓ ಮೈ ಗಾಡ್. ಇದು ಸಾಫ್ಟ್ ಕ್ಲೋಸ್ ಇರುತ್ತೆ. ಇದು ಸಾಫ್ಟ್ ಕ್ಲೋಸರ್. ಕೆಳಗಡೆ ಓಪನ್ ಮಾಡಿ ಸರ್. ನೋಡಿ ವೀಕ್ಷಕರೇ, ಈ ಬಜೆಟಲ್ಲಿ ಟ್ಯಾಂಡಮ್ ಹೆಂಗ್ ಮತ್ತು ಟ್ಯಾಂಡಮ್ ಮತ್ತೆ ಬಾಟಲ್ ಪುಲ್ಔಟ್ ಇದೆ ಸರ್. ಸೊ ಇದು ಕೊಟ್ಟಿದ್ದೀರಾ? ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಓಪನ್ ದೊಡ್ಡ ಪಾತ್ರೆ ಇಡಕ್ಕೆ ಜಾಗ ಕೊಟ್ಟಿದ್ದೀವಿ. ನೈಸ್ ಸರ್. ಈ ಕಡೆ ಸಿಂಕ್ ಯೂನಿಟ್ ಸರ್.
ಸೊ ಇದರಲ್ಲೂ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸೇ ಸರ್ ಕಂಪ್ಲೀಟ್ಲಿ ಎಲ್ಲ ಲೋ ಬಜೆಟ್ ಆದ್ರೂ ನಿಮಗೆ ಕಂಪ್ಲೀಟ್ಲಿ ನಾರ್ಮಲ್ ಒಂದು ಮನೆಗೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ವಾಟರ್ ಪ್ರೂಫ್ ಎಲ್ಲ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಟ್ಟಿದ್ದೀರಾ. ನಾರ್ಮಲ್ ಕಿಚನ್ಗೆ ವಾಟರ್ ಪ್ರೂಫ್ ಪ್ಲೈವುಡ್ ಯೂಸ್ ಮಾಡಿದ್ದೀವಿ ಸರ್. ಎಲ್ಲೂ ಕ್ವಾಲಿಟಿ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವೆಲ್ಲ ವಾಟರ್ ಪ್ರೂಫ್ ಪ್ಲೈವುಡ್ ಸರ್ ಇದು? ಹೌದು ಸರ್, ವಾಟರ್ ಪ್ರೂಫ್ ಪ್ಲೈವುಡ್. ಸೂಪರ್ ಸರ್. ಆಮೇಲೆ ಇಲ್ಲೊಂದು ಬಾಕ್ಸ್ ಮಾಡ್ಕೊಟ್ಟಿದ್ದಾರೆ. ಇದು ಡೈನಿಂಗ್ ಏರಿಯಾ ಬರುತ್ತೆ ಸರ್. ನಾರ್ಮಲ್ ಆಗಿ ಕ್ರಾಕರಿ ಯೂನಿಟ್ ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಒಂದು ಓಪನ್ ಶೆಲ್ಫ್ಸ್ ತಗೊಂಡಿದ್ದೀವಿ. ಓಕೆ ನೈಸ್. ಸೊ ಇಲ್ಲೊಂದು ಟಿವಿ ಯೂನಿಟ್ ಮಾಡಿದ್ದೀರಾ, ಹೇಳಿ ಸರ್ ಇದು? ಸರ್ ಇದು ಬೇಸಿಕ್ ಟಿವಿ ಯೂನಿಟ್. ಹಿಂದ್ಗಡೆ ಮಾರ್ಬಲ್ ಫಿನಿಶ್ ಕೊಟ್ಟಿದ್ದೀವಿ ಸರ್. ಮಾರ್ಬಲ್ ಫಿನಿಶ್ ಮತ್ತೆ ವುಡನ್ ಫೇಶಿಯಲ್ ಇದು ತಗೊಂಡಿದ್ದೀವಿ, ಟಾಪ್ ಮತ್ತೆ ಬಾಟಮ್. ನಿಮ್ಗೆ ಇದರಲ್ಲಿ ನಾರ್ಮಲ್ 2 ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್. ಡ್ರಾಯರ್ ಹಾಕಿದ್ದೀರಾ? ಎಸ್ ಸರ್. ಓಕೆ, ಸೊ ಇಲ್ಲೊಂದು ಡ್ರಾವರ್ ಇದೆ. ಎಸ್ ಸರ್, ಇಲ್ಲೊಂದು ಡ್ರಾಯರ್ ಇದೆ. ಇಲ್ಲಿ ಬೇಕಾದ್ರೆ ಗ್ಲಾಸ್ ಶೀಟ್ ಹಾಕೋಬೋದಲ್ಲ? ಗ್ಲಾಸ್ ಶೀಟ್ ಹಾಕೊಬೋದು, ಅವಶ್ಯಕತೆ ಇದ್ರೆ ಹಾಕೊಬೋದು. ಮತ್ತೆ ಇಲ್ಲೊಂದು ಜಸ್ಟ್ ಸ್ಟೋರೇಜ್ಗೋಸ್ಕರ ನಾರ್ಮಲ್ ಇದು ತಗೊಂಡಿದ್ದೀವಿ. ಬಾಕ್ಸ್ ಹಾಕ್ಬಿಟ್ಟು ಇದು ಹಿಂದ್ಗಡೆ ಏನಿದು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಸರ್. ಇದು ಗ್ಲಾಸಿ ಲ್ಯಾಮಿನೇಟ್ ತಗೊಂಡಿದ್ದೀವಿ. ಎಷ್ಟು ಅಗಲ ಇರ್ಬೋದು ಈ ಟಿವಿ ಯೂನಿಟ್? ಸರ್ ಇದು 5 ಫೀಟ್ ಇದೆ ಸರ್. 5 ಫೀಟ್ ಅಗಲ ಇದೆಯಾ? 5 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. 5x5? 5x5 ಇದೆ ಸರ್. ಓಕೆ, ಬನ್ನಿ ಸರ್. ಬೇಸಿಕಲಿ ಇದು ರೆಂಟೆಡ್ ಮನೆ ಸರ್. ಅಪಾರ್ಟ್ಮೆಂಟ್ ಓನರ್ಗೆ ಆಲ್ಮೋಸ್ಟ್ ಅವ್ರದ್ದೇನು ಒಂದೇ ಒಂದು ಮಾತ್ರ ಅವ್ರಿಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ರೆಂಟಲ್ ಪರ್ಪಸ್ಗೆ ಮಾಡಿಸ್ತಾರೆ. ಎಲ್ಲ ರೆಂಟಲ್ ಕೊಟ್ಬಿಟ್ಟು ಎಲ್ಲ ರೆಂಟಲ್ ಪರ್ಪಸ್. ಈ ಕಡೆ ಬನ್ನಿ ನೋಡಿ ವೀಕ್ಷಕರೇ, ಇಲ್ಲೊಂದು ವಾರ್ಡ್ರೋಬ್ ಇದೆ. ಎಸ್ ಸರ್. ವಾವ್, ವಾರ್ಡ್ರೋಬ್ ಸೈಜ್ ಸರ್ ಇದು? ಸರ್ ಇದು ನಿಮಗೆ 7.5 ಫೀಟ್ ಬರುತ್ತೆ ಸರ್. ನಾರ್ಮಲ್ 9 ಫೀಟ್ ಹೈಟ್ ಇದೆ ಕಂಪ್ಲೀಟ್ ಆಗಿ. ಎಸ್ ಸರ್. ಇದು ಫ್ಲೂಟೆಡ್ ಅಲ್ವಾ ಸರ್ ಇದು? ಎಸ್, ಫ್ಲೂಟೆಡ್ ಲ್ಯಾಮಿನೇಟ್ಸ್ ಸರ್. ಮ್ಯಾಟ್ ಫಿನಿಶ್ ವಿತ್ ಗ್ಲಾಸಿ ಕಾಂಬಿನೇಷನ್ಸ್ ಅಲ್ಲಿ ಮಾಡಿರೋದು. ಕಲರ್ ಕಾಂಬಿನೇಷನ್ ಹೇಳಿ, ಇದು ಯಾವ ಕಲರ್ ಇದೆ ಸರ್? ಇದು ನಿಮಗೆ ಆಲ್ಮೋಸ್ಟ್ ನಿಮಗೆ ವೈಲೆಟಿಶ್ ಶೇಡಲ್ಲಿ ಬರುತ್ತೆ, ಸ್ವಲ್ಪ ಮೆಜೆಂಟಾ ತರ ಬರುತ್ತೆ. ಅದ್ರ ಜೊತೆಗೆ ನಾರ್ಮಲ್ ವೈಟ್ ಗ್ಲಾಸಿ ಲ್ಯಾಮಿನೇಟ್ ತಗೊಂಡು ಕಾಂಬಿನೇಷನ್ ಮಾಡಿದ್ದೀರಾ. ಆ್ಯಂಡ್ ಎಲ್ಲ ಪ್ರೀಮಿಯಂ ಆಗಿದೆ ವೀಕ್ಷಕರೇ. ಈ ಹ್ಯಾಂಡಲ್ ಇರ್ಬೋದು, ಒಳಗಡೆ ನೋಡಿ ನೀವು 3.5 ಲಕ್ಷದಲ್ಲಿ ನಿಮಗೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಮನೆಗಳಲ್ಲಿರುವಂಥ ಪ್ರತಿಯೊಂದು ಬಂದಿದೆ ವೀಕ್ಷಕರೇ. ಇಲ್ಲಿ ನೋಡಿ ನಾರ್ಮಲ್ ಹ್ಯಾಂಡಲ್ಸ್, ಒಬ್ಬೊಬ್ಬರು ಲೋಕಲ್ ಅನ್ನೋದಕ್ಕಿಂತ ನಾರ್ಮಲ್ ಬೇಸಿಕ್ ಕೊಡ್ತಾರೆ, ನಾಬ್ ಕೊಡ್ತಾರೆ. ಇಲ್ಲಿ ಹ್ಯಾಂಡಲ್ ಪ್ರಾಪರ್ ಹ್ಯಾಂಡಲ್ಸ್, ಹ್ಯಾಂಡಲ್ ಲಾಕ್ ಕೊಟ್ಟಿದ್ದಾರೆ, ಎರಡೂ ಕಡೆ ಲಾಕ್ ಕೊಟ್ಟಿದ್ದಾರೆ. ಕೆಳಗಡೆ ಶೆಲ್ಫ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 3 ಇಂಚಸ್ ನೋಡಿ ವಿತ್ ಟವರ್ ಬೋಲ್ಟ್ ಎಲ್ಲ ಬರುತ್ತೆ. ಎಲ್ಲ ಟವರ್ ಬೋಲ್ಟ್ ಎಲ್ಲ ಬರುತ್ತಲ್ವ ಇದು? ನೋಡಿ ವೀಕ್ಷಕರೇ, ಈ ಕಡೆನೂ ಕೂಡ ಅಷ್ಟೇ. ಓಪನ್ ಮಾಡಿ ಸರ್. ಇಲ್ಲಿ ಸೇಮ್ ಆ ಕಡೆ ಏನಿದೆ ಅದೇ ರೀತಿಯಲ್ಲಿ ಶೆಲ್ಫ್ಸ್ಗಳು, 2 ಡ್ರಾವರ್ಸು, ಕೆಳಗಡೆ ಇದು. ವಾ, ನಿಜವಾಗ್ಲೂ ಸರ್ ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ ಸರ್. ಇದೆಲ್ಲ ನೀವು ನೋಡಿ ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್ ಇದು? ಎಲ್ಲ ಬೈ ಡಿಫಾಲ್ಟ್ ಸಾಫ್ಟ್ ಕ್ಲೋಸರ್, ಕಂಪ್ಲೀಟ್ ಸಾಫ್ಟ್ ಕ್ಲೋಸರು. ವಾ, ನೈಸ್. ಮತ್ತೆ ಮೇಲ್ಗಡೆ ನಾಬ್ಸ್ ಬರುತ್ತೆ ಸರ್. ನಿಮಗೆ ನಾರ್ಮಲ್ ಫ್ರೇಮ್ ವಿತ್ ಶಟರ್ಸ್ ಮಾಡಿದ್ದೀವಿ. ದೊಡ್ಡ ಸೂಟ್ ಕೇಸಸ್ ಏನಾದರೂ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ. ಓಕೆ. ಇದಕ್ಕೆ ನಾಬ್ಸ್ ತಗೊಂಡಿದ್ದೀವಿ ಸರ್. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ನಾಬ್ಸ್. ಈ ಹ್ಯಾಂಡಲ್ ಜೊತೆಗೆ ಮ್ಯಾಚ್ ಆಗುತ್ತೆ. ನೈಸ್ ಸರ್. ಮತ್ತೆ ಸೈಡಲ್ಲೂ ಅಷ್ಟೇ ಸರ್. ಇಲ್ಲೇನು ಲ್ಯಾಮಿನೇಟ್ ತಗೊಂಡಿದ್ದೀವಿ ಇದನ್ನು ನಾವು ಕಂಟಿನ್ಯೂಟಿ ಮಾಡಿದ್ದೀರಲ್ವಾ? ಕೆಲವರು ವೈಟ್ ಹಾಕ್ಬಿಡ್ತಾರೆ. ಹೌದು, ಕೆಲವೊಬ್ರು ವೈಟ್ ಹಾಕ್ತಾರೆ. ನಾವಿದು ಪ್ರಾಪರ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ವೈಟ್ ಹಾಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀರಾ. ಓಕೆ, ನೈಸ್. ಇದು ಸೆಕೆಂಡ್ ಬೆಡ್ರೂಮ್ ಅಲ್ವಾ ಸರ್ ಇದು? ಎಸ್ ಸರ್. ನೋಡಿ ವೀಕ್ಷಕರೇ, ಇದು ಕಲರ್ ಹೇಳಿ ಸರ್. ಇದು ಕ್ಯಾಪಚಿನೋ? ಇದು ಕ್ಯಾಪಚಿನೋ ಅಲ್ಲ, ಒಂದು ಬೇಜಲ್ಲಿ ಸ್ವಲ್ಪ ಡಾರ್ಕಿಶ್ ಕಲರ್ ಬರುತ್ತೆ. ಡಾರ್ಕ್ ಬೇಜ್ ಇದು ಸೇಮ್ ಸರ್. ಎಲ್ಲ ಕಾಂಬಿನೇಷನ್ಸ್ ಸೇಮೇ ಇದೆ ನಿಮಗೆ. ಮಧ್ಯದಲ್ಲಿ ವೈಟ್ ತಗೊಂಡಿದ್ದೀವಿ. ಇದು ಅಷ್ಟೇ ಫ್ಲೂಟೆಡ್ ಲ್ಯಾಮಿನೇಟ್ಸ್, ಮ್ಯಾಟ್ ಫಿನಿಶ್. ನಿಮಗೆ ಏನು ಅಲ್ಲಿ ಇಂಟರ್ನಲ್ ಲೇಔಟ್ ಏನು ನೋಡಿದ್ರಲ್ಲ ಸರ್, ಅದೇ ಬರುತ್ತೆ. ಇದು 7 ಫೀಟ್ ವಾರ್ಡ್ರೋಬ್ ಇದೆ ಸರ್. 7 ಫೀಟ್ ಏನೇನು? ಒಂದೊಂದು ವಾರ್ಡ್ರೋಬ್ ನಿಮಗೆ 3.5 ಫೀಟ್ ಬರುತ್ತೆ. ಸೊ ಸೈಜಲ್ಲಿ ಏನೋ ಕಾಂಪ್ರಮೈಸ್ ಮಾಡಲಿಲ್ಲ ನೀವು? ಏನು ಕಾಂಪ್ರಮೈಸ್ ಮಾಡಿ ನೋಡಿ ವೀಕ್ಷಕರೇ, ಈ ಬಜೆಟಲ್ಲಿ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಸರ್. ಇದು ಓಪನ್ ಮಾಡಿ ಸರ್. ಇದು ತೋರಿಸೋಣ ವೀಕ್ಷಕರಿಗೆ, ಪ್ರತಿಯೊಂದು ಕೂಡ ತೋರಿಸ್ಬೇಕು ವೀಕ್ಷಕರೇ. ನನ್ನ ಬಜೆಟ್ ಹಂಗಿದೆ ಇದು. ಹೌದು ಸರ್. ಸೊ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ನೈಸ್ ಸರ್. ಸೇಮ್ ಅಲ್ಲೇನು ಕಾಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ಥರ ಇಲ್ಲೂ ಮೇಲ್ಗಡೆ ನಾಬ್ಸ್ ಹಾಕೊಂಡಿದ್ದೀವಿ ಸರ್. ನಾಬ್ಸ್ ಹಾಕ್ಬಿಟ್ಟು ಫಿನಿಶಿಂಗ್ ಕೊಟ್ಟಿದ್ದೀರಾ? ಎಸ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪ್ರಿಯೇಶ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು ಆರಾಮ? ನಾನು ಆರಾಮು. ಬಂದ್ಕೂಳೆ ಹೇಳಿದ್ರಿ ನಾವು ಒಂಚೂರು 4 ವೀಲರ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಂತ. ಸರ್ ನಿಮ್ಮ ಬಗ್ಗೆ ಹೇಳಿ. 4 ವೀಲರ್ ಅಂದರೆ ಏನು ಮಾಡ್ತೀರಾ ಸರ್ ನೀವು ಆ್ಯಕ್ಚುಲಿ? ನಾನು 10 yearsಯಿಂದ ಐ ಆಮ್ ಇನ್ ಟು ಆಟೋಮೊಬೈಲ್ ಇಂಡಸ್ಟ್ರಿ. ಐ ಜಾಯಿನ್ ಮೈ ಕೆರಿಯರ್ ಇನ್ 2015. ಸೊ ಐ ಹ್ಯಾವ್ ಡನ್ ಮೈ BCom. 10 ವರ್ಷ ಆಯಿತು ನೀವು ಒಂದು ಡೆಕೆಡಿಂದ ಇದ್ದೀರಾ ಫೀಲ್ಡಲ್ಲಿ? ಓಕೆ. ಸೊ ದೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಆಟೋಮೊಬೈಲ್. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಜರ್ನಿ ಇನ್ automobile. I just started my career in Tata Motors. In the then from last 10 years I've been into luxury industry. ಸ್ವಲ್ಪ ಬಿಡಿಸಿ ಹೇಳಿ ಸರ್, ನಮಗೂ ವೀಕ್ಷಕರಿಗೂ ನೋಡೋರ್ವರೆಗೂ ಗೊತ್ತಾಗಲಿ. ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಾ, ಲಕ್ಸುರಿ ಕಾರ್ ಸೆಗ್ಮೆಂಟ್ಗೆ ಹೇಗೆ ಬಂದ್ರಿ? ಟಾಟಾ ಮೋಟರ್ಸ್ ಅಲ್ಲಿ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ? 2015 I started my career in sales and marketing. Sales ಅಲ್ಲಿ ಇದ್ರಿ. ಓಕೆ. ಆಮೇಲೆ then that was my first job when I started.
I joined Tata Motors. Then again, 2 years I worked. It was my first job. ನಾಲೆಜ್ ತಗೊಂಡ್ರಿ Knowledge ಓಕೆ ತಗೊಂಡ್ರೆ, ಓಕೆ no idea of about automobile. Then ಬಗ್ಗೆ, again 2 years in Mahindra. ಹಂಗೆ ಹೋಗಿ then I got an idea. Then I got beautiful opportunity in luxury segment like Volvo and Jaguar Land Rover. Then 5 years I've been into sales in that field. So Okay, totally okay. 10 years I've been into that industry. ಓಕೆ ಸೊ ಬೇಸಿಕಲಿ ಈ ಕಾಮನ್ ಕಂಪ್ನಿಗಳಲ್ಲಿ ಸ್ವಲ್ಪ ನಾಲೆಜಸ್ಸನ್ನು ತಗೊಂಡು Exactly. ಎಕ್ಸ್ಪೀರಿಯನ್ಸನ್ನು ಬೆಳೆಸ್ಕೊಂಡು ಹೌದು. ತದನಂತರ ಲಕ್ಸುರಿ ಕಾರ್ ಇಂಡಸ್ಟ್ರಿಗೆ ಬಂದ್ಬಿಟ್ರಿ ಲಕ್ಸುರಿ ಕಾರ್ ಅಂತಂತಂದ್ರೆ ವಾಟ್ ಈಸ್ ಇಟ್ ಸರ್ ಸೇಲ್ಸಾ ರೆಂಟಲ್ಸಾ ಸರ್ವಿಸಾ ಏನು No, ಮಾಡ್ತೀರಾ it's a exclusive sales. ಸೇಲ್ಸ್ Yeah, it's a new car sales. ಎಲ್ಲಿದೆ ಸರ್ ನಿಮ್ಮ ಶೋರೂಮ್ ಎಲ್ಲಿದೆ Our showroom is in Whitefield. Whitefield. It is called Shakti Jaguar ಓಕೆ Land ಓಕೆ Rover. ಓಕೆ ಯಾವ್ಯಾವ ಬ್ರಾಂಡ್ಸ್ ಎಲ್ಲ ಸಿಗುತ್ತೆ ಸರ್ ನಿಮ್ಮ ಹತ್ರ We deal with Jaguar Land Rover. ಜಾಗ್ವಾರ್ ಲ್ಯಾಂಡ್ ರೋವರ್ and Range Rovers. ರೇಂಜ್ ರೋವರ್ಸ್ ಯಾರಾದರೂ ಲೈಕ್ ಸೂಪರ್ ಕಾರ್ಸ್ ಬೇಕು ಅಂದ್ರೆ ಅದನ್ನು ಮಾಡ್ಕೊಡಕ್ಕಾಗತ್ತೆ Yeah, ಮಾಡ್ಬೋದು. ಸರ್ ನೀವು ನೋಡ್ತಾ ಇರುವಂತ ಯಾರಾದರೂ ಯಂಗ್ ನಿಮ್ಮ ಏಜ್ ಗೊತ್ತಾಗ್ಲಿಲ್ಲ ನನಗೆ ನಮ್ಮ ಏಜ್ 31. 31 ನೋಡಿ ಸರ್ 31 ಇವರ್ ಇಂಟು ಲಕ್ಸುರಿ ಕಾರ್ಸ್ ನಿಮ್ಮನ್ನ ನೋಡ್ತಾ ಇರೋಂಥ ಯಾರಾದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥವ್ರು ಈಗಿನ ಜನ್ರೇಷನ್ ಜೆನ್ಜಿ ಅಂತ ಹೇಳ್ತಾರಲ್ವಾ ಜೆನ್ಜಿ ಅವರು ಸರ್ ನಾವು ಈ ಥರ ಇಂಡಸ್ಟ್ರಿ ಬರಬೇಕು ಬೆಳಿಬೇಕು ಅಂದರೆ ಏನು ಇನ್ಪುಟ್ ಕೊಡ್ತೀರಾ ನೀವು ಅವರಿಗೆ ಅದೇ ವಿ ಶುಡ್ ಹ್ಯಾವ್ ದಿ ಕ್ಲಾರಿಟಿ ಫಸ್ಟ್ ಆಫ್ ಆಲ್. ಸ್ವಲ್ಪ ಕಷ್ಟ ಆಗುತ್ತೆ ಎಂಟ್ರಿ ಆಗುವಾಗ ನೋ ದಿ ಪ್ರೋಸೆಸ್ ಅದು ಇದು ಎಲ್ಲ ತಿಳ್ಕೊಬೇಕು. ಓಕೆ ಸೊ ದೆನ್ ಯುಲ್ ಗೆಟ್ ಒನ್ ಐಡಿಯಾ ಯುಲ್ ಗೆಟ್ ಅಕಾರ್ಡಿಂಗ್ ಟು ದಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತೀರಾ ಡೆಫಿನೆಟ್ಲಿ. ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್ ಸರ್ ಹೇಳಿದ್ ಕರೆಕ್ಟ್ ಕ್ಲಾರಿಟಿ ಇರಬೇಕು ನಿಮ್ಗೆ ಕ್ಲಾರಿಟಿ ಟ್ರಸ್ಟ್ ಆಮೇಲೆ ಫಾಲೋ ಅಪ್ 12 hours 24 hours we have to do the follow ups every day. Okay. ಸೊ ಆಗ ನಾವು ಡೆಫಿನೆಟ್ಲಿ ಫಾಲೋ ಅಪ್ಸ್ ಮಾಡಿ ಬಟ್ ಈಗಲೇ ಆಗ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಟೇಕ್ಸ್ ಲಾಟ್ ಆಫ್ ಟೈಮ್ ತಗೊಳುತ್ತೆ. ಪೇಷನ್ಸ್ ಇರಬೇಕು. ಮೇನ್ ಥಿಂಗ್ ಪೇಷನ್ಸ್ ಇದೆ. ಡೆಫಿನೆಟ್ಲಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಮಾಡ್ಬೋದು ಅಂತ. ಸೊ ಇವತ್ತು ನಮ್ಮ ಪ್ರಿಯ ಸರ್ ಒಂದು ಪ್ರೌಡ್ ಅಪಾರ್ಟ್ಮೆಂಟ್ ಓನರ್ ಅಂತ ಹೇಳ್ಬೋದು. ಅಪಾರ್ಟ್ಮೆಂಟ್ ಕೂಡ ತುಂಬಾನೇ ಲಕ್ಸುರಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸರ್ ಈಗ ಲಕ್ಸುರಿ ಅಪಾರ್ಟ್ಮೆಂಟ್ಗೆ ಒಂದು ಲಕ್ಸುರಿ ಬೇಕು ಇವ್ರನ್ನ ಸಿಕ್ಕಿದಾಗ ಏನು ಕೊಟೇಶನ್ ಕೊಟ್ಟರು ನೀವೇನು ಇದು ಮಾಡಿದ್ರಿ? ನಾನು ಸುಮಾರು ಕರ್ನಾಟಕದಲ್ಲಿ ಒಂದು 10 to 15 ವೆಂಡರ್ಸನ್ನು ನಾನು ಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಎಲ್ಲರೂ ಮನೆಗೆ ಬಂದು ಎಲ್ಲ ಕಂಪ್ಲೀಟ್ ಡೈಮೆನ್ಷನ್ಸ್ ನೋಡಿ ಅವರು ಟೋಟಲಿ ಬೈ ಸೀಯಿಂಗ್ ದಿ ಡೈಮೆನ್ಷನ್ಸ್ ದೇ ಹ್ಯಾವ್ ಗಿವನ್ 7 to 10 lakhs ಕೊಟ್ಟು. 7 to 10 lakhs ಎಕ್ಸಾಕ್ಟ್ಲಿ. ಅದು ಕಡಿಮೆ ಆಗೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ತಿಳಿಸಿದ್ರು. ಓಕೆ. ನಾನು ಆಫೀಸಲ್ಲಿ ಹಿಂಗೆ ಹುಡುಕ್ತಾ ಇರುವಾಗ ಬ್ರಿಕ್ ಆ್ಯಂಡ್ ಪ್ಲೇ ಅವರು ಸಿಕ್ಕಿದ್ದಾರೆ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು ಅವರು ಬಂದು ನಾನು ಒಂದು ಅಪ್ರೂವಲ್ ಕೊಟ್ಟು ಮನೆಗೆ ಬಂದು ಎಲ್ಲ ಚೆಕ್ ಮಾಡಿ ಕಂಪ್ಲೀಟಾಗಿ ನಾನು ನಮ್ಮ ಬಜೆಟ್ ಸೂಟ್ ಆಗಬೇಕಲ್ಲ. ಸೊ ಫೈನಲಿ ಬ್ರಿಕ್ ಆ್ಯಂಡ್ ಪ್ಲೇ ವಾಸ್ ದಿ ಸಂಸ್ಥೆ ನನಗೆ ಸೂಟ್ ಆಯಿತು. ಅಕಾರ್ಡಿಂಗ್ ಟು ದ್ಯಾಟ್ ನಾನು ನನ್ನ ಬಜೆಟ್ ಹೇಳಿದ್ದೆ. ನೀವೇನು ಬಜೆಟ್ ಹೇಳಿದ್ರಿ ಸರ್? ನಾನು ಬ್ರಿಕ್ ಆ್ಯಂಡ್ ಪ್ಲೇ ಎಲ್ಲ ಕಂಪ್ಲೀಟ್ ಡೈಮೆನ್ಷನ್ಸು ನಮ್ಮ 3 BHK 2 BHK ಎಷ್ಟು ಫ್ಲ್ಯಾಟ್ಸ್ ಇದೆಯೋ ಎಲ್ಲ ಟೋಟಲ್ ವಿಚಾರಿಸುವಾಗ ನಾನು ಕಂಪ್ಲೀಟ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಬೇಕು, ಸಮಯ ಅಷ್ಟೊಂದಿಲ್ಲ, ನಾನು ಯಾವಾಗೂ ಬ್ಯುಸಿ ಇರ್ತೀನಿ ಅಂತೇಳಿ ನಾನು 5 lakhs ಹೇಳಿದ್ದೆ 3 BHKಗೆ. ಬಟ್ ಅವರು 3.5 lakhಗೆ ಡೆಫಿನೆಟಾಗಿ ಮಾಡ್ಕೊಡ್ತೀನಿ. ಅದ್ಭುತವಾದ ಒಳ್ಳೆ ಸೆಂಚುರಿ ಪ್ಲೇವುಡ್ಡು ಆಮೇಲೆ ಆಕ್ರಾಲಿಕ್ ಶೀಟ್ಸು ಎಲ್ಲ ನಾನು ಮಾಡ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ ಸರ್ ಅಂತ ತುಂಬ ಸ್ಪಷ್ಟವಾಗಿ ಕಾನ್ಫಿಡೆನ್ಸ್ ಕೊಟ್ಟು ನೀವು ಹೇಳಿದ್ದು 5 ಲಕ್ಷ ಬಟ್ 3.5 lakhಗೆ 3 BHK ಮಾಡಿದ್ದಾರೆ. ಅದೇ ಒಂದು ಆಶ್ಚರ್ಯ ಇವತ್ತು ಕೂಡ ನನಗೆ. ಅದು ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡಿದ್ದಾರೆ. 3.5 lakhಗೆ 3 BHK ಆಮೇಲೆ 2 BHK 2.5 lakh ಮುಗಿಸಿದ್ದಾರೆ. ಅದೇ ಒಂದು ದೊಡ್ಡ ಸಾಧನೆ ನಮ್ಮ ಕಡೆ ಕೊಡುಗೆ ಅನ್ಕೊಂಡು ನಾನು ಬೆಸ್ಟ್ ಅಲ್ವಾ ಸರ್? ತುಂಬಾ ನೋಡಿ ನಾವು ಇಡೀ ಅಪಾರ್ಟ್ಮೆಂಟ್ ಕಟ್ಸ್ಬೇಕಾದ್ರೆ ಒಂದು ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ ಡ್ರೈನ್ ಆಗಿರ್ತೀವಿ, ಎಲ್ಲ ಖಾಲಿಯಾಗಿರುತ್ತೆ ಅಂತ ಹೇಳಿದ್ದೆ. ಬಟ್ ಅವರು 2.5 ಮಾಡ್ಕೊಡ್ತೀನಿ ಸರ್ ಅಂತ 2.5 lakh ಅಲ್ಲೇ 2 BHK ಆಗೋಯ್ತು ಹೇಳಿದ್ರು. ಬಟ್ ನನಗೂ ಅವಾಗ ಅನಿಸಿಲ್ಲ ಹಂಗೆ ಇವ್ರು ಹೆಂಗ್ ಮಾಡ್ತಾರೆ, ಏನಕ್ಕೆ ಇಷ್ಟು ಇದರಿಂದ ಹೇಳ್ತಿದ್ದಾರೆ, ಯಾವ ಲೆಕ್ಕದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಬಟ್ ನನ್ನ ಬಜೆಟ್ ಅಷ್ಟೇ ಇದ್ದಿದ್ದು. ಬಟ್ ರಿಯಲಿ ಗ್ರೇಟ್ ಬ್ರಿಕ್ ಅಂಡ್ ಪ್ಲೇ. ತುಂಬಾ ಖುಷಿ ಇವತ್ತು. ಸರ್ ಇವಾಗ ಬಜೆಟ್ ಕಮ್ಮಿ ಮಾಡಿದ್ರೆ ಅಂತ ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಇಲ್ಲ ಹೈ ಕ್ವಾಲಿಟಿ ಖುಷಿ ಆಗುತ್ತೆ ನೋಡಿದ್ರೆ. ಆ ಟಚ್ ಅಂಡ್ ಫೀಲ್ ಇಸ್ ನೋಡ್ತೀವಿ ಸರ್ ಇವಾಗ ಹೋಗ್ಬಿಟ್ಟು ತುಂಬಾ 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 ಅದು ಹಂಗೆ ಫೀಲ್ ಆಗುತ್ತೆ ನಮಗೆ. ನೀವು ಹೇಳಿದ್ರೆ ಲಕ್ಸುರಿ ಇರಬೇಕು, ಯಾರು ಮಾಡಲ್ಲ. ಅದೇ ಬೇರೆಯವರು ಮಾಡಿದಿದ್ರೆ ಡೆಫಿನೆಟ್ಲಿ ಅವರು 10 lakhs ಕಡಿಮೆ ಚಾರ್ಜ್ ಮಾಡ್ತಾ ಇರಲಿಲ್ಲ ಅಲ್ವಾ? ಜೊತೆಲಿ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಹೌದು 7 to 8 lakhs ಚಾರ್ಜ್ ಮಾಡ್ತಾ
ಮಾಡ್ತಾ ಇದ್ರು ಅಂತ ಹೇಳಿ ನಮ್ಮ ಪ್ರೀಮಿಯಂ ಕಾರ್ಸ್ಗಳ ಓನರು ಇವತ್ತು ಒಂದು ಪ್ರೀಮಿಯಂ ಅಪಾರ್ಟ್ಮೆಂಟ್ನ ಓನರ್ ಆಗಂತ ಪ್ರೀವಿಯಸ್ ಸರ್ಗೆ ಡೆಫಿನೆಟ್ಲಿ ಕೂಡ ನಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಸರ್ನ ಮಾತು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇನ್ಪುಟನ್ನು ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ವಲ್ಪ ಮಲ್ಟಿ ಕಲರ್ ತೊಗೊಂಡ್ರಲ್ಲ ಸರ್ ನೀವು? ಎಸ್ ಸರ್, ಇದು ಮಲ್ಟಿ ಕಲರ್ ಅಂದರೆ ಸೇಮ್ ಗ್ರೀನ್ ಮತ್ತು ವೈಟ್ ಕಲರ್ ಹೋಗಿದ್ದೀವಿ ಸರ್. ನೀವು ಬೇರೆ ರೂಮ್ಸಲ್ಲಿ ಏನು ನೋಡಿದ್ರಿ ಪ್ಯಾಟರ್ನ್ಸು ಫ್ಲೂಟೆಡ್ ಎಲ್ಲ ಜಾಸ್ತಿ ಇತ್ತು, ವೈಟ್ ಕಲರ್ ಮಾತ್ರ ಮಿನಿಮಲ್ ಶೇಡಲ್ಲಿ ತಗೊಂಡಿದ್ವಿ. ಇಲ್ಲೇನು ಮಾಡಿದ್ವಿ, ರಿವರ್ಸ್ ಮಾಡಿದ್ದೀವಿ. ಗ್ರೀನ್ ಕಲರ್ನ ಮಿನಿಮಲ್ ಶೇಡ್ ತಗೊಂಡು ವೈಟ್ನ ಜಾಸ್ತಿ ಮಾಡಿದ್ದೀವಿ. ಎಲ್ಲೂ ಯೂಸ್ ಮಾಡಿರೋದು ಗ್ರೀನ್ ಕಲರ್ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಸರ್. ನೀವು ಹತ್ರದಿಂದ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ಏನು ಮಾಡಿದ್ದೀವಿ, ವೈಟ್ ಕಲರ್ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಇದು ತಗೊಂಡಿದ್ದೀವಿ. ಇದು ಗ್ಲಾಸಿ ತಗೊಂಡ್ರೆ ಸೇಮ್ ಇದು ಗ್ಲಾಸಿ ತಗೊಂಡಿದ್ವಿ. ಮಧ್ಯದಲ್ಲಿ ಮ್ಯಾಟ್ ಕಾಂಪ್ರಮೈಸ್ ಆಗ್ತಾ ಇದೆ. ನಿಮಗೆ ವಾರ್ಡ್ರೋಬ್ಸ್ ಇನ್ನರ್ ಲೇಔಟ್ಸ್ ನೋಡ್ಬೋದು ಸರ್. ಸೇಮ್ ನಿಮಗೆ ಇದ್ರಲ್ಲಿ ಕಸ್ಟಮೈಸು ಮಾಡಿಸ್ಕೊಬೋದು ಸರ್. ಇದೇನು ಫಿಕ್ಸ್ಡ್ ಅಂತ ಅಲ್ಲ. ನಿಮಗೆ ಇನ್ನೂ ಒಂದು ಶೆಲ್ಫ್ಸ್ ಅಡಿಷ್ನಲ್ ಆಗಿ ಆ್ಯಡ್ ಮಾಡಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಆ್ಯಡ್ ಆನ್ ಮಾಡ್ಕೊಡ್ತೀರಾ ಬೇಕಾದರೆ? ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಆ ಕಡೆ ಓಪನ್ ಮಾಡಿ ಸರ್. ನೈಸ್. ನೋಡಿ 3.5 ಲಕ್ಷದ ಇವೆಲ್ಲ ಆಗೋಯ್ತು ಸರ್ ಇದರಲ್ಲಿ? ಎಸ್ ಸರ್. ಓಕೆ. ಆ್ಯಂಡ್ ಇಷ್ಟೇ ಅಲ್ಲ, ಸೈಡಲ್ಲ ನೋಡಿ ಕವರಪ್ ಇರುತ್ತೆ. ಎಸ್ ಕವರಪ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೀಮ್ ಎಲ್ಲ ಏನೇನು ಆಫ್ಸೆಟ್ ಎಲ್ಲ ಬಂದಿದೆ ಎಲ್ಲ ಕವರ್ ಆಗುತ್ತೆ. ಕವರ್ ಯಾವುದು ನಿಮಗೆ ಹೈಲೈಟ್ ಆಗ ನೋಡಿ. ಆ್ಯಂಡ್ ಈ ಕಡೆ ಕೂಡ ಲ್ಯಾಮಿನೇಟ್ಸ್ ಕಂಟಿನ್ಯೂಟಿ ತೊಗೊಂಡಿದ್ದೀರಲ್ವಾ? ಎಸ್ ಸರ್. ನೋಡಿ ವೀಕ್ಷಕರೇ, ಈ ಕಡೆನೂ ಕೂಡ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಬರುತ್ತೆ. ಸೊ ಇಲ್ಲಿ ಸ್ವಿಚ್ ಇಂಟಿಗ್ರೇಷನ್ ಬೇಕಾ, ಸ್ವಿಚ್ ಇಂಟಿಗ್ರೇಷನ್ ಎಲ್ಲ ಮಾಡಿಕೊಡ್ತಾರೆ, ನೋಡ್ತಾ ಇರ್ಬೋದು. ಸೊ ಇದು ಆಲ್ಮೋಸ್ಟ್ 7 ಫೀಟ್ ಅಲ್ವಾ ಸರ್ ಇದು? ಸರ್ ಇದು 7 ಫೀಟ್. 7x7 7x7 ಪ್ಲಸ್ 2.5 ಫೀಟ್ ನಿಮಗೆ ಮೇಲ್ಗಡೆ ಲಾಫ್ಟ್ ಬರ್ತಾ ಇದೆ. ಸರ್ ಕ್ವಿಕ್ಕಾಗಿ ಮನೆ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ. ನಂಗೆ ಮೇನಾಗಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಹಾಕಿದ್ದೀರಲ್ಲ ಸರ್, ಆಶ್ಚರ್ಯ ಆಗೋಯ್ತು. ಒಂದು ಎರಡನೇದಾಗಿ ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ಸನ್ನು ಇನ್ನರ್ ತೊಗೊಂಡಿರೋದು ಸಾಧ್ಯನೇ ಇಲ್ಲ ಇದೆ ಆ್ಯಕ್ಚುಲಿ ಈ ಬಜೆಟಲ್ಲಿ. ಯಾಕಂತಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಕೊಡೋದಿಲ್ಲ, ಕಾಮನ್ ಲ್ಯಾಮಿನೇಟ್ಸ್ ಕೊಡ್ತಾರೆ. ಆ್ಯಂಡ್ ಇನ್ನರಲ್ಲಿ ವೈಟ್ ಲ್ಯಾಮಿನೇಟ್ಸ್ ಕೊಟ್ಬಿಡ್ತಾರೆ. ಕಾಸ್ಟ್ ಕಟಿಂಗ್ ಮಾಡಬೇಕಲ್ವಾ? ನೀವು ಮಾಡೇ ಇಲ್ಲ, ಅದು ಹಿಂಗೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರ್ ಇವಾಗ ನೀವು ಬೇರೆಯವರಿಗೆ ಮಾಡಬೇಕು ಅಂದರೆ ನಿಮ್ಮ ಚಾರ್ಜಸ್ ಏನಿರುತ್ತೆ ಸರ್? ಪ್ಯಾಕೇಜಸ್ ಏನೇನಿದೆ ನಿಮ್ಮದು? ಸರ್ ನಮ್ದೀಗ ಸರ್ ಪ್ಯಾಕೇಜಸ್ ಅಂತ ಬಂದರೆ ಇವಾಗ ಸರ್ ಹೇಳಿದ್ದಕ್ಕೆ ನಾವು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿದ್ದೀವಿ. ಈಗ ಒಂದು 3 BHK ತೊಗೊಂಡ್ರೆ 3.5, 2 BHK ತೊಗೊಂಡ್ರೆ 2.5 ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಯಾರೇ ಬರಲಿ ರೆಂಟಲ್ ಪರ್ಪಸ್ ನಾವೇನು ಮಾಡ್ತೀವಿ ಅಂದರೆ ಈಗ ಒಂದು ಪ್ಯಾಕೇಜಸ್ ರೀತಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಷ್ಟು BHKಗೆ ಇಷ್ಟು ಪ್ರೈಸಿಂಗ್, ಇಷ್ಟು BHK ಇಷ್ಟು ಪ್ರೈಸಿಂಗ್ ಆ್ಯಂಡ್ ವಿತ್ ಗುಡ್ ಇಂಟೀರಿಯರ್ಸ್ ವಿತ್ ಗುಡ್ ಕ್ವಾಲಿಟಿ. ಸೊ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಅಂತೂ ಇರೋಲ್ಲ ಸರ್. ನೀವೇ ನೋಡ್ಕೊಂಡು ಬಂದಂಗೆ ನಾವು ಹೇಳಿದ ಮೆಟೀರಿಯಲ್ ಇಲ್ಲಿ ಇರುತ್ತೆ, ಇಲ್ದಿರೋ ಮೆಟೀರಿಯಲ್ ಯಾವುದು ಇರೋದು ನೋಡುವಲ್ಲ ಸರ್. ನಾನೇ ಗ್ಯಾರಂಟಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಬೇಕಾದ್ರೆ ಬಂದು ನೋಡ್ಬೋದು. ಓನರ್ ಹತ್ರ ಮಾತಾಡ್ತೀನಿ, ನಾನು ಬೇಕಾದ್ರೆ ಒಂದು ರಿಕ್ವೆಸ್ಟ್ ಮಾಡ್ಬಿಡೋಣ, ಒಂಚೂರು ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಮಾಡ್ಕೊಡ್ಬೋದು ಅಂತ ಹೇಳ್ತೀನಿ. ಸೊ 2.5 ಲಕ್ಷದಿಂದ ಶುರು. ಹೌದು, 2.5, 3.5, 4.5, 5.5 ಈ ಥರ ಪ್ಯಾಕೇಜಸ್ ಮಾಡ್ತಾರೆ. ಸೊ ಟಾಪ್ ಪ್ರೀಮಿಯಂ ಬೇಕಂದ್ರೆ ಒಂದು 7-8 ಲಕ್ಷಕ್ಕೆಲ್ಲ ಪ್ರೀಮಿಯಂ ಕೊಟ್ಟು ಬಂದ್ಬಿಡುತ್ತೆ ಸರ್. ಅದು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಅದು ಮಾಡಿದ್ದೀವಿ, ಅದು ತೋರಿಸ್ಬಿಡುತ್ತೆ ಅಲ್ಲ. ಸೊ ಹೊರಗಡೆ ಬೇರೆ ಇವ್ರ ಕಾಂಪಿಟೇಟರ್ ಎಲ್ಲ 8 ಲಕ್ಷಕ್ಕೆಲ್ಲ ನಿಮಗೆ ಬೇಸಿಕ್ ಮೀಡಿಯಂ ಕೊಡ್ತಾ ಇದ್ದಾರೆ. ಇವರು 8 ಲಕ್ಷಕ್ಕೆ ಪ್ರೀಮಿಯಮೇ ತಗೊಂಡೋಗಿ 2.5-3 ಲಕ್ಷಕ್ಕೆ ಬೇಸಿಕ್ಕೆ ತಗೊಂಡೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕಿಚನ್ ನೋಡ್ರೆ ಸರ್ ಎಲ್ಲ ಎಲ್ ಶೇಪ್ ಕಿಚನ್ಸ್ ಚೆನ್ನಾಗಿದೆ ಸರ್, ಎಲ್ಲ ಕಂಪ್ಲೀಟ್ ಆಗಿ ಎಲ್ ಶೇಪ್ ಕಿಚನ್, ಗುಡ್ ಫಿನಿಶಿಂಗ್ ಮಾಡಿದ್ದೀವಿ. ಅಲ್ಲಿ ಏನು ಮಾಡ್ತೀವಿ ಲಕ್ಸುರಿ ಸೆಗ್ಮೆಂಟ್ಗೆ, ಇಲ್ಲೂ ಅದೇ ಮೆಟೀರಿಯಲ್ ಮಾಡಿ. ಅದೇ ರೀತಿಯಾದ ಕಾಂಪ್ರಮೈಸ್ ಅಂತೂ ನಮ್ಮ ಕಡೆ ಇರೋದಿಲ್ಲ. ಆ್ಯಂಡ್ ವಿತ್ ಕ್ಲೈಂಟ್ ಸಪೋರ್ಟ್ ಇಲ್ಲದೆ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸರ್. ಆಮೇಲೆ ಇದಕ್ಕೆ ಗ್ಯಾರಂಟಿ ವಾರಂಟೀಸ್ ಏನೇನಿರುತ್ತೆ ಸರ್? ಸೇಮ್ ಸರ್, ನಾವು ಏನು ಮುಂಚೆ ಹೇಳ್ಕೊಂಡ್ಬಿಟ್ಟಿದ್ವಿ ಇದರಲ್ಲೂ 15 years ಆಫ್ ವಾರಂಟಿ ಕೊಡ್ತೀವಿ. 5 years ಆಫ್ ಹಾರ್ಡ್ವೇರ್ಸ್ ವಾರಂಟೀಸ್ ಇರುತ್ತೆ, ಫ್ರೀ ಕಾರ್ಪೆಂಟ್ರಿ ಸರ್ವಿಸ್ ಇರುತ್ತೆ, ಎಲ್ಲ ರೀತಿ ಸಾಲ್ವ್ ಮಾಡ್ತೀವಿ. ಏನೇ ನಮ್ಮದು ಬೆಂಗಳೂರಲ್ಲಿ ಇರೋ ಕಾರಣ ಈ ಸೈಟು ವಿತಿನ್ 2 days ರೆಕ್ಟಿಫೈ ಮಾಡ್ತೀವಿ ಸರ್. ಓಕೆ. ಏನೇ ಇಶ್ಯೂಸ್ ಇರಲಿ ಜಸ್ಟ್ ಟಿಕೆಟ್ ರೈಸ್ ಮಾಡಿದ್ರೆ ಸಾಕು, ವಿತಿನ್ 2 days ನಾವು ರೆಕ್ಟಿಫೈ ಮಾಡ್ತೀವಿ. ಖಂಡಿತ ಮಾಡಿ. ಓಕೆ. ಈ 3 BHK ಅದೆಲ್ಲ ಮುಗಿಸೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ನೀವು ಆ್ಯಕ್ಚುಲಿ? ಸರ್ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್ ಇದ್ದಿದೆ ನಮ್ಮ ಕ್ಲೈಂಟ್ದು ಟೈಮ್ ಲೈನ್. ನಮ್ಗೆ ಇದ್ದಿದೆ ಹಾರ್ಡ್ಲಿ 25 days, 25 ದಿನ ಅಷ್ಟೇ. ಅದು 2 BHK 3 BHK ಎರಡೂ ಸೇರಿ. ಸೊ ನಾವು ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ. ಡೇ ಆ್ಯಂಡ್ ನೈಟ್ ಫ್ಯಾಕ್ಟ್ರಿಲಿ ಎಕ್ಸ್ಟೆಂಡ್ ಮಾಡಿಸ್ತೀವಿ, ನಮ್ಮದೇ ಆದ ಫ್ಯಾಕ್ಟ್ರಿ ಇದೆಯಲ್ಲ. ಓಕೆ. ಸೊ ಅದಕ್ಕೆ ನಾವು ಡೇ ಆ್ಯಂಡ್ ನೈಟ್ ಮಾಡಿಸಿ ಫುಲ್ ಕಂಪ್ಲೀಟ್ ಮಾಡಿ ಸೈಟ್ನ ಪಾಪ ಕ್ಲೈಂಟ್ ಇಲ್ಲೇ ಉಳ್ಕೊಳ್ಳೋ. ಯೂಶಲಿ ಅಪಾರ್ಟ್ಮೆಂಟಲ್ಲಿ ಯಾರು ಕಾರ್ಪೆಂಟ್ ಉಳ್ಕೊಳ್ಳೋಕ್ಕಾಗಲ್ಲ, ಬಟ್ ಅವರು ಪರ್ಮಿಷನ್ ಕೊಟ್ಟು ಇಲ್ಲೇ ಉಳ್ಕೊಂಡು ನಾವು ಫುಲ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಸಿದ್ವಿ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿಸಿ 25 days ಟೂ BHK 3 BHK ನಾವು ಡೆಲಿವರಿ ಮಾಡಿದ್ವಿ. 2 ಮನೆ ಡೆಲಿವರಿ. ಸೊ ನಿಮಗೂ ಡೌಟ್ ಇರ್ಬೋದು, ಇನ್ನು 2 BHK ಹೆಂಗೆ ಮಾಡಿರ್ಬೋದು, ಎಷ್ಟು ಕತೆ ಅಂತ ಹೇಳ್ಬಿಟ್ಟು. ಸೊ 2 BHK ಎಷ್ಟರಲ್ಲಿ ಮಾಡಿದ್ದೀರಾ? 2 BHK 2.5 lakh. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡೋಣ. ಸೊ ಡೆಫಿನೆಟ್ಲಿ ಅದನ್ನು ಕೂಡ ನೀವು ನೋಡಲೇಬೇಕು. ಬ್ರಿಕ್ ಆ್ಯಂಡ್ ಫ್ಲೈ ಅವರ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಒಳಗಡೆ ಆ ವಿಡಿಯೋ ಕೂಡ ಇದೆ ವೀಕ್ಷಕರೇ. ಈ ವಿಡಿಯೋ ಮುಗಿತಾ ಇದ್ದಂಗೆ ನಾನು ನಿಮಗೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ ಮೂಲಕ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬ್ರ್ಯಾಂಡ್ಸ್ ಅಂತ ಬಂದರೆ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಇವಾಗ ಲ್ಯಾಮಿನೇಟ್ಸ್ಗಂತಲೇ ಬ್ರ್ಯಾಂಡ್ ಇದೆ. ಈಗ ಪ್ಲೈವುಡ್ಗೆ ಬಂದರೆ ಸೆಂಚುರಿ ಯೂಸ್ ಮಾಡ್ತೀವಿ, ಡೀನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಕಿಚನ್ಗೆ ಬಂದರೆ ಇಲ್ಲಿ ನಾವು BWP ಯೂಸ್ ಮಾಡಿದ್ದೀವಿ, ಕ್ಲಬ್ ಪ್ರೈಮ್ ಪ್ಲೈವುಡ್ ಯೂಸ್ ಮಾಡ್ತೀವಿ. 710 ಕೋಡ್ ಇರುತ್ತೆ.
ಆ್ಯಂಡ್ ವಾರ್ಡ್ರೋಬ್ಸ್ ಎಲ್ಲ ನಮಗೆ ಮಾಯ್ಚರೈಸೇಷನ್ಸ್ ಇರುತ್ತೆ. ಹಾರ್ಡ್ವೇರ್ಸ್ ಅಂತ ಬಂದ ಎಟಿಚ್ ಆ್ಯಂಡ್ ಎಪ್ಕೋ ಯೂಸ್ ಮಾಡ್ತೀವಿ. ಎಟಿಚ್ ನಿಮಗೆ ಗೊತ್ತು, ಜರ್ಮನ್ ಮೇಡ್. ಹೌದು, ಚೆನ್ನಾಗಿರುತ್ತೆ. ಹೌದು ಸರ್, ಹೌದು. ಆ್ಯಂಡ್ ಯಾವುದೇ ಬಜೆಟ್ ಇರಲಿ ನಾವು ಹಾಕೋ ಕ್ವಾಲಿಟಿ ಅದೇ ಇರುತ್ತೆ. ಅದೇ ಇರುತ್ತೆ. ಸೊ ಬಜೆಟ್ ಯಾವುದೇ ಇರಲಿ, ಕ್ವಾಲಿಟಿ ಕಾಂಪ್ರಮೈಸ್ ಅಂತೂ ಇಲ್ಲ. ಸೂಪರ್ ಆಗಿ ಹೇಳಿದ್ರಿ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಬ್ರಿಕ್ ಆ್ಯಂಡ್ ಫ್ಲೈವರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಸ್ಟ್ ಬಜೆಟಲ್ಲಿ ನಿಮ್ಮ ಮನೆ ಇಂಟೀರಿಯರನ್ನು ಮುಗಿಸ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರನ್ನು ಅಮೇಝಿಂಗ್ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.